ಸಿಎಂ ಕುಟುಂಬದ ಮೇಲಿನ ಭ್ರಷ್ಟಾಚಾರದ ಕಲೆ ಕೇರಳದಲ್ಲಿ ಕಾಂಗ್ರೆಸ್ ಕೈ ಹಿಡಿದಂತಹ ಜನತೆ ಕೇರಳ ವಿಚಾರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೇನ್ ನ್ಯೂಸ್. ನಾನು ಕಾವ್ಯ ಹಿಡೆ. ಮಾಮಪಂಥೀಯರ ದಾದಾಗಿರಿಯ ರಾಜಕಾರಣ, ಪಿಣರಾಯಿ ವಿಜಯನ್ ಅವರ ಅಳಿಯ ಮತ್ತು ಮಕ್ಕಳ ದುರಾಸೆ, ಭ್ರಷ್ಟಾಚಾರದ ಆರೋಪ ಮತ್ತು ತತ್ಪರಿಣಾಮವಾಗಿ ಬಲವಾಗಿ ಬೀಸಿದಂತಹ ಆಡಳಿತ ವಿರೋಧಿ ಅಲೆ, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಅತ್ಯಂತ ಸೂಚನೀಯವಾಗಿರುವಂತಹ ತಂತ್ರಗಾರಿಕೆ ಎಲ್ಲದರ ಫಲಶ್ರುತಿಗೆ ಕೇರಳ ವಿಧಾನಸಭೆ ಚುನಾವಣೆಯ ಫಲಿತಾಂಶ. ಕೇರಳ ಚುನಾವಣೆ ವರದಿ ಬಗ್ಗೆ ಹೇಳಬೇಕು ಅಂತಂದ್ರೆ ಸಾಕಷ್ಟು ತಂತ್ರಗಾರಿಕೆಯನ್ನ ಇಲ್ಲಿ ರೂಪಿಸಲಾಗಿದೆ. ಎಡಪಂಥೀಯ ಕುರಿತಾಗಿ ಅಸಹನೆ, ಅಸಮಾಧಾನಗಳು ಕೂಡ ಆಕ್ರೋಶಗಳು ಏರ್ಪಟ್ಟಿದೆ. ಈ ಬಾರಿ ಕಾಂಗ್ರೆಸ್ ಕೇರಳದಲ್ಲಿ ತನ್ನ ಧ್ವಜವನ್ನ ಹಾರಿಸಿದೆ. ಅದಾದ ನಂತರ ಈ ನಿರೀಕ್ಷೆಯಂತೆಯೇ UDF ಮೈತ್ರಿಕೂಟ ದೊಡ್ಡ ಮಟ್ಟದ ಜಯವನ್ನ ದಾಖಲಿಸಿದೆ. ಅಂದ್ರೆ ಎಡರಂಗದ ಸರ್ಕಾರದ ವಿರುದ್ಧದ ಆಡಳಿತ ವಿರೋಧಿ ಅಲೆ ಜನಾಕ್ರೋಶವಾಗಿ ಮಾರ್ಪಟ್ಟಿದೆ ಅಂತ ಹೇಳಿ ಅರ್ಥ. ಈ ಹೊಡೆತಕ್ಕೆ ಸತತ ಮೂರನೇ ಬಾರಿಗೆ ಕೇರಳದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಮಾಮಪಂಥೀಯರ ಆಸೆ ನೆಲಕಚ್ಚಿದೆ. ದೇವರ ನಾಡಿನಲ್ಲಿ ಕಮ್ಯುನಿಸ್ಟ್ ಅವರು ಸೋಲು ಉಂಡಿದ್ದಾರೆ. ಇಡೀ ದೇಶದಲ್ಲಿ ಎಡಪಕ್ಷಗಳು ಅಧಿಕಾರವನ್ನ ಕಳೆದುಕೊಂಡಂತೆ ಆಗಿದೆ. ಝೀರೋ ಎರರ್ ಸೂತ್ರ. ಎಸ್, ಹೆಚ್ಚು ಕಡಿಮೆ ಕಳೆದೊಂದು ವರ್ಷಗಳಿಂದಲೇ ಕಾಂಗ್ರೆಸ್ ಪಕ್ಷ ಚುನಾವಣೆ ಸಿದ್ಧತೆಯನ್ನ ಮಾಡ್ಕೊಂತಾ ಇತ್ತು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗೆಲುವು ದಕ್ಕಿದಾಗ ಪಕ್ಷದ ಆತ್ಮವಿಶ್ವಾಸ ಹೆಚ್ಚಾಗಿತ್ತು. ಇಲ್ಲಿಂದ ಝೀರೋ ಎರರ್ ಸೂತ್ರವನ್ನ ಅಳವಡಿಸಿಕೊಂಡು ಬಂದಿದ್ದಂತಹ ಕಾಂಗ್ರೆಸ್ ನಾಯಕತ್ವ ಯಾವ ಹಂತದಲ್ಲೂ ತಪ್ಪಾಗದಂತೆ ನೋಡಿಕೊಂಡಿತ್ತು. ಕೇರಳದಲ್ಲಿ ಚುನಾವಣೆಗೆ ಆಡಳಿತ ಪಕ್ಷಗಳು ಬದಲಾಗುವಂತಹ ಪರಿಪಾಠವಿದೆ. 3.5 ದಶಕಗಳ ಬಳಿಕ LDF ಈ ಒಂದು ದಾಖಲೆಯನ್ನ 2021ರಲ್ಲಿ ಮುರಿದಿತ್ತು. ಪಿಣರಾಯಿ ವಿಜಯನ್ ನೇತೃತ್ವದ ಸತತ 2 ಬಾರಿ ಜನಾಶೀರ್ವಾದವನ್ನ ಪಡೆದು ಎಡರಂಗ ಸರ್ಕಾರ ರಚನೆ ಮಾಡಿತ್ತು. ಆದ್ರೆ LDF ಈ ಒಂದು ಆಡಳಿತ 10 ವರ್ಷ ಪೂರೈಸುವ ಹೊತ್ತಿಗೆ ಕೇರಳದ ಜನತೆ ಸಾಕಾಗಿ ಹೋಗಿತ್ತು. ಅಳಿಯನಿಗೆ ಸಂಪುಟದಲ್ಲಿ ಸ್ಥಾನವನ್ನ ಕೊಟ್ಟಿದ್ದಂತ ಪಿಣರಾಯಿ ವಿಜಯನ್ ಅವರಿಗೆ LDF ನಲ್ಲೇ ಆಕ್ಷೇಪ ಇತ್ತು. ಇಷ್ಟು ಸಾಲದು ಅಂತ ಹೇಳಿ ತಾವೇ ಸೂಪರ್ CM ಅಂತಲೂ ಕೂಡ ಪಿಣರಾಯಿ ಅವರ ಅಳಿಯ ವರ್ತನೆ ಮಾಡ್ತಾ ಇದ್ರು. ಮುಖ್ಯಮಂತ್ರಿ ಪುತ್ರ ಮತ್ತು ಪುತ್ರಿ ಅವರ ವಿರುದ್ಧವೂ ಕೂಡ ವೈಯಕ್ತಿಕ ಲಾಭ ಪಡೆದುಕೊಂಡ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಸ್ವತಃ ಪಿಣರಾಯಿ ವಿಜಯನ್ ವಿರುದ್ಧ ಇಡೀ ಪಕ್ಷವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾರೆ. ತಮಗೆ ಪ್ರತಿಸ್ಪರ್ಧಿ ಆಗ್ತಾರೆ ಅಂತ ಹೇಳುವಂತಹ ಕಾರಣದಿಂದ ಜನಪ್ರಿಯ ನಾಯಕಿ ಶೈಲಜಾ ಟೀಚರ್ ಅವರನ್ನ ಮೂಲೆ ಗುಂಪು ಮಾಡಲು ನೋಡ್ತಾ ಇತ್ತು ಅನ್ನುವಂತಹ ಆಪಾದನೆಗಳು ಕೂಡ ಕೇಳಿಬಂದಿತ್ತು. LDF ವಿರುದ್ಧದ ಈ ಒಂದು ನಕಾರಾತ್ಮಕ ಅಂಶಗಳನ್ನ ಕಾಂಗ್ರೆಸ್ ಬಹಳ ಜಾಗರೂಕತೆಯಿಂದ ಬಳಸಿಕೊಂಡಿತ್ತು. ಒಗ್ಗಟ್ಟಿನ ಮಾದರಿಯನ್ನ ಪ್ರದರ್ಶನ ಮಾಡಿತ್ತು. ಕರ್ನಾಟಕದಲ್ಲಿ 2023ರಲ್ಲಿ ಒಗ್ಗಟ್ಟಿನ ಸೂತ್ರವನ್ನ ರಚಿಸಿದಂತಹ ಹೈಕಮಾಂಡ್ ಮುತುವರ್ಜಿ ವಹಿಸಿತ್ತು. ಅದೇ ರೀತಿಯಲ್ಲಿ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಪಾತ್ರವನ್ನ ನಿರ್ವಹಣೆ ಮಾಡಿದೆ. ಕೇರಳದ ಕಾಂಗ್ರೆಸ್ ಉಸ್ತುವಾರಿ ದೀಪಾದಾಸ್ ಅವರು 1 ವರ್ಷದಿಂದಲೇ ಅಲ್ಲಿ ಅವರ ವಾಸ್ತವ್ಯವನ್ನ ಹೂಡಿದ್ರು. ಪಕ್ಷದಿಂದ ದೂರ ಹೋಗ್ತಾ ಇದ್ದಂತಹ ಶಶಿ ತರೂರ್ ಕಡೆಯಿಂದಲೇ ಕೇರಳ ಚುನಾವಣೆ ಸಂದರ್ಭದಲ್ಲಿ ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡಿದ್ದು ವಿಶೇಷವಾಗಿತ್ತು. ಜನವರಿಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಂತಹ ತರೂರ್ ಗೊಂದಲವನ್ನ ನಿವಾರಿಸಿಕೊಂಡಿದ್ರು. ಟಿಕೆಟ್ ಹಂಚಿಕೆ ಹೊಣೆಯನ್ನ ವಿಶ್ವಾಸಾರ್ಹ ವ್ಯಕ್ತಿ ಮಧುಸೂದನ್ ಅವರಿಗೆ ವಹಿಸಲಾಗಿತ್ತು. ಸಂಸದರಿಗೆ ಟಿಕೆಟ್ ಇಲ್ಲವಂತ ಹೇಳಿ ನಿರ್ಣಯ ಪಾಸು ಮಾಡಿದ್ದಂತಹ ಮಿಸ್ತ್ರಿ ಅವರು ಕಮಿಟಿ ಅವರ ಯುವ ಮುಖಂಡರನ್ನ ಶೋಧಿಸಿದ್ದು. ಸ್ಪರ್ಧಾ ಒಂದು ಅವಕಾಶ ಸಿಗದ ಕಾರಣ ಉಳಿಸಿಕೊಂಡಿದ್ದಂತಹ ಎಲ್ಲರನ್ನೂ ಕೂಡ ಸಮಾಧಾನ ಮಾಡುವಂತಹ ರೀತಿಗೆ ಕರೆದುಕೊಂಡು ಬಂದ್ರು. ಈ ರೀತಿಯಾಗಿ ಒನ್ ಬೈ ಒನ್ ಸ್ಟೆಪ್ ಅನ್ನ ತೆಗೆದುಕೊಂಡಿರುವಂತಹ ಕಾಂಗ್ರೆಸ್ ತನ್ನ ಜೆಂಡಾವನ್ನ ಹಾರಿಸಿದೆ ಕೇರಳದಲ್ಲಿ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.